ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇಟ್ಸ್ ಬೀನ್ ಸೋ ಲಾಂಗ್. ನಾವು ಎಸ್ಸೆ ಬಗ್ಗೆ ಡಿಸ್ಕಸ್ ಮಾಡಿರಲಿಲ್ಲ. ಸೊ ಇವತ್ತು ಪೊಲೀಸ್ ರಿಫಾರ್ಮ್ಸ್ ಮತ್ತೆ ಕಮ್ಯುನಿಟಿ ರಿಲೇಶನ್ಶಿಪ್ ಹೇಗೆ ಅಂದರೆ ಪೊಲೀಸ್ ಸುಧಾರಣೆಗಳು ಮತ್ತು ಸಮುದಾಯ ಸಂಬಂಧಗಳು. ನಾನು ಕಂಪ್ಲೀಟ್ ನಿಮಗೆ ಒಂದು ಜಿಸ್ಟ್ ಕೊಡ್ತೀನಿ, ಔಟ್ಲುಕ್ ಕೊಡ್ತೀನಿ, ಹೇಗೆ ಅದನ್ನ ಸ್ಟಾರ್ಟ್ ಮಾಡಬೇಕು, ಹೇಗೆ ಬರಿಬೇಕು ಅನ್ನೋದನ್ನ. ಸೊ ಆಫ್ಟರ್ ದ ಕ್ಲಾಸ್ ದಯವಿಟ್ಟು ಯಾರ್ಯಾರಿಗೆ ಆಗತ್ತೆ ಅವರೆಲ್ಲ ಇದನ್ನ ಬರೆದ್ಬಿಟ್ಟು ಚಾನೆಲ್ ಅಲ್ಲಿ ಹಾಕಿ. ನೆಕ್ಸ್ಟ್ ನಾನು ಯಾವಾಗ ವಿಡಿಯೋ ಕ್ಲಾಸ್ ಮಾಡ್ತೀನಿ ಅಥವಾ ಗೂಗಲ್ ಮೀಟ್ ಮಾಡ್ತೀನಿ, ಸೊ ದಟ್ ವಿ ಕ್ಯಾನ್ ಡಿಸ್ಕಸ್. ಅಂಡ್ ಸಮ್ ಆಫ್ ದ ಸ್ಟೂಡೆಂಟ್ಸು ಎಸ್ಸೆ ಇದು ಮಾಡ್ಕೊಡಿ ಅಂತ ಹೇಳ್ತಿದ್ದೀರಾ. ಸೊ ನನಗೆ ಟೈಮ್ ಸಿಕ್ತಾಗ ಡೆಫಿನೆಟ್ಲಿ ನಾನು ಇವ್ಯಾಲ್ಯುವೇಟ್ ಮಾಡ್ಕೊಡ್ತೀನಿ. ಸೊ ಸಾರಿ ಫಾರ್ ದ ಡಿಲೇ. ಓಕೆ, ಪೊಲೀಸ್ ರಿಫಾರ್ಮ್ಸ್ ಯಾಕೆ ಮಾಡಬೇಕು? ಇಂಟ್ರೊಡಕ್ಷನ್ ಅಲ್ಲಿ ಏನ್ ಬರೀತೀರಾ? ಸಿ ಫಾರ್ ಎಕ್ಸಾಂಪಲ್, ಈಗ ನೀವು ಹಿಸ್ಟ್ರಿನೂ ತಗೊಬಹುದು ಇಂಟ್ರೊಡಕ್ಷನ್ ಅಲ್ಲಿ. ಯಾಕೆ ಪೊಲೀಸ್ ರಿಫಾರ್ಮ್ ಇಂಪಾರ್ಟೆಂಟ್? ಫಾರ್ ಎಕ್ಸಾಂಪಲ್, ಪೊಲೀಸ್ದು ಈಗ ನಾವು ಇದು ಮಾಡ್ತಿರುವಂತಹ ಒಂದು ಆಡಳಿತ ಆಗಿರ್ಬೋದು, ಅದೆಲ್ಲ ಏನು ಅಂತ ಅಂದ್ರೆ ಬ್ರಿಟಿಷರ್ದು ಕೊಲೋನಿಯಲ್ ಟೈಮ್ ಅಲ್ಲಿ ಬಂದಿರುವಂತಹದ್ದು. ಅದನ್ನೇ ತೆಗಿಬಹುದು. ಪೊಲೀಸ್ ಅಂದ್ರೆ ಹೆಂಗೆ ಅಂದ್ರೆ ನಮಗೆ ಭಯ ಅನ್ನೋನ್ನು ಹುಟ್ಟಿಸುವಂಥದ್ದು. ಈಗ ಪೊಲೀಸ್ ಅಂದ್ರೆ ಈಗಲೂ ಕೂಡ ಸಾಮಾನ್ಯ ಜನರಿಗೆ ಭಯ ಇರುತ್ತೆ ಹೊರತು ಭರವಸೆ ಅನ್ನೋದು ಇನ್ನೂ ಬಂದಿಲ್ಲ. ಯಾಕಂತಂದ್ರೆ ಹಿಂದಿನ ಕಾಲ ಇನ್ ದ ಸೆನ್ಸ್ ಬ್ರಿಟಿಷರ್ಸ್ ಎರಾದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಪೊಲೀಸ್ ಅವ್ರ ಫೋರ್ಸ್ ನ ಜನರನ್ನ ತಡೆಗಟ್ಟಕ್ಕೆ ಅಥವಾ ಯಾವ್ದಾದ್ರು ಒಂದು ಚಳುವಳಿ ಮಾಡ್ತಿದ್ದಾಗ ಅದನ್ನ ತಡೆಯಕ್ಕೋಸ್ಕರ, ಅಥವಾ ಯಾರಾದ್ರೂ ಟ್ಯಾಕ್ಸ್ ಪೇ ಮಾಡದೇ ಇದ್ದಾಗ, ಅಥವಾ ಜಮೀನ್ದಾರಿ ಪದ್ಧತಿಯಲ್ಲಿ ಅವರು ಸರಿಯಾದಂತಹ ಇದನ್ನ ರೈತರು ಪೇ ಮಾಡದೇ ಇದ್ದಾಗ ಅವರಿಗೆ ಬಂದಿರುವಂತಹ ಪಾಲಲ್ಲಿ ಅರ್ಧ ಪಾಲ್ ನೀಡದೇ ಇರುವಂತ ಅಂತ ಟೈಮಲ್ಲಿ ಪೊಲೀಸ್ ಫೋರ್ಸ್ ನ ಯೂಸ್ ಮಾಡ್ಬಿಟ್ಟು ಅವ್ರನ್ನ ಇದು ಮಾಡ್ತಿದ್ರು, ಏನು ಕುಗ್ಗಿಸ್ತಾ ಇದ್ರು, ಅವರ ಆತ್ಮಸ್ಥೈರ್ಯನ ಕುಗ್ಗಿಸ್ತಾ ಇದ್ರು, ಮತ್ತೆ ಅವರಿಗೆ ಹಿಂಸೆ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಈಗಲೂ ಕೂಡ ಪೊಲೀಸ್ ಅಂದ್ರೆ ಭಯ ಇದೆ. ಸೊ ಅದನ್ನ ಹೋಗ್ಲಾಡಿಸ್ಬೇಕು ಅಂದ್ರೆ ಪೊಲೀಸು ಫ್ರೆಂಡ್ಲಿ ಆಗಿರ್ಬೇಕು, ಜೊತೆಗೆ ಅದು ಕಮ್ಯುನಿಟಿ ಅಂದ್ರೆ ಸಮಾಜದ ಜೊತೆ ಅವ್ರದ್ದು ರಿಲೇಶನ್ಶಿಪ್ ಹೇಗಿರುತ್ತೆ ಆ ರೀತಿಯಾದಂತಹ ಒಂದು ರಿಫಾರ್ಮ್ಸ್ ನ ತರಬೇಕು. ಅಂದ್ರೆ ಅದಕ್ಕೋಸ್ಕರ ಈಗ ಹಳೆ ಲಾಸ್ ನ ಬಿಟ್ಬಿಟ್ಟು ನ್ಯೂಲಿ ಲಾಸ್ ನ ಆಡ್ ಮಾಡಬೇಕು, ವಿಚ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಗುಡ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪಬ್ಲಿಕ್ ಅಂಡ್ ಪೊಲೀಸ್. ಅಂದ್ರೆ ಪೊಲೀಸ್ ಅಂದ್ರೆ ಭರವಸೆ, ಅಂದ್ರೆ ನಮ್ಗೆ ಅದೆಲ್ಲರಿಗೂ ಗೊತ್ತೇ ಇದೆ ಪೊಲೀಸ್ ಅಂದ್ರೆ ಭಯವಲ್ಲ ಭರವಸೆ ಅಂತ. ಬಟ್ ಅದು ರಿಯಾಲಿಟಿಯಲ್ಲಿ ಎಷ್ಟಿದೆ, ಈ ತರನು ನೀವು ಒಂದು ಇಂಟ್ರೊಡಕ್ಷನ್ ತಗೋಬಹುದು. ಇಲ್ಲ ಅಂತ ಅಂದ್ರೆ ಇನ್ನೊಂದು ಬರಿಬಹುದು. ಈಗ ಹಳ್ಳಿಗಳಲ್ಲಿ ನೋಡಿತೀರಾ, ಯಾರ ಮನೆಗಾದ್ರೂ ಪೊಲೀಸ್ ಬಂದ್ರೆ ಇಡೀ ಊರವರೆಲ್ಲ ಬಂದು ನಿಂತ್ಕೊಂಡು ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ. ಅಂದ್ರೆ ಭಯ ಅಷ್ಟು. ಏನಾಗಿದೆ ಈಗ ಪೊಲೀಸು ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದ್ರು ಅಥವಾ ಸಿಂಧುತ್ವ ಏನಕ್ಕೆ ಬಂದ್ರು ಜನರಲ್ ಒಂದೇನಿದೆ, ಏನೋ ಆಗಿದೆ ಈ ಮನೆಯಲ್ಲಿ ಅಂತ. ಆ ತರನೇ ಒಂದು ಯಾವ್ದಾದ್ರು ಅನ್ಅಪ್ಟುಡೇಟ್ ಸ್ಟೋರಿನ ತಗೊಂಡು ಬರೆದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ವಿಜಿಲೇಟರ್ಗೆ ಅದು ಇದಾಗುತ್ತೆ, ಅಂದ್ರೆ ಇವ್ಯಾಲ್ಯುವೇಟ್ ಮಾಡೋರಿಗೆ ಏನೋ ಈ ಹುಡುಗಂಗೆ ಅರ್ಥ ಆಗಿದೆ, ಯಾಕೆ ರಿಫಾರ್ಮ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಐ ವಾಂಟ್ ಯು ಟು ರೈಟ್ ಡಿಫ್ರೆಂಟ್ ಆಗಿ. ಕೆಲವರು ಹಳೇದು ಹೀಗಿತ್ತು ಅದನ್ನು ಬರಿಬಹುದು, ಇಲ್ಲ ಕೆಲವರು ಅನ್ಅಪ್ಟುಡೇಟ್ ತಗೊಂಡು ಅದನ್ನು ಕೂಡ ನೀವು ಇಂಟ್ರೊಡಕ್ಷನ್ ಆಗಿ ಬರಿಬಹುದು. ಮತ್ತೆ ನೆಕ್ಸ್ಟ್ ಯಾಕೆ ನೀಡ್ ರಿಫಾರ್ಮ್ ಅಲ್ಲಿ ಇದೆ ಅನ್ನೋದನ್ನ ನಾನು ಹೇಳಿದೆ. ಅದೇ ಕೊಲೋನಿಯಲ್ ಮೈಂಡ್ಸೆಟ್ ಅಥವಾ ವಸಾಹತು ಶಾಹಿ ಮನಸ್ಥಿತಿ ಇನ್ನ ಇದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಿಗೆ ಪೊಲಿಟಿಕಲ್ ಹಸ್ತಕ್ಷೇಪ ಎಲ್ಲಿ ಹೋದ್ರೂ ಕೂಡ. ಇವಾಗ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನಾನು ನಂದೇ ಒಂದು ಗೊತ್ತಿರೋದು ಎಕ್ಸಾಂಪಲ್ ಹೇಳ್ತೀನಿ. ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಈಗ ಅವ್ರದ್ದು ಫ್ಯಾಮಿಲಿ ಹುಡುಗನೇ ಯಾವ್ದಾದ್ರು ಒಂದು ವಿಷಯಗಳಲ್ಲಿ ಸಿಕ್ಕಾಕೊಂಡಿರ್ತಾನೆ, ಅರೆಸ್ಟ್ ಆಗಿರ್ತಾನೆ, ಇಮಿಡಿಯೇಟ್ಲಿ ಕಾಲ್ ಹೋಗುತ್ತೆ ಪೊಲೀಸ್ ಕಡೆಯಿಂದ, ನಮ್ ಕಡೆನೋ ಬಿಡ್ರಿ ಅಂತ. ಅವೆಲ್ಲ ನಡಿಬಾರ್ದು. ಯಾಕಂದ್ರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವನು ತಪ್ಪಿತಸ್ಥ, ಅವನು ಕಾನೂನಿನ ಮುಂದೆ ತಲೆ ಬಾಗ್ಲೇಬೇಕು. ಅದಿಲ್ಲ ಈಗ ಆಸ್ ಆಫ್ ನೌ. ಅಂಡ್ ಇನ್ನೊಂದೇನಂದ್ರೆ ಅಕೌಂಟಬಿಲಿಟಿ ಇಲ್ಲ. ಈಗ ಪೊಲೀಸರ್ಸು ಕೂಡ ಬರ್ತಾರೆ, ಏನ್ ಕೆಲಸ ಮಾಡ್ತಿದ್ದಾರೆ ಎಲ್ಲ ನಿಮ್ಗೆ ಗೊತ್ತಿದೆ, ಹೆಂಗ್ ನಡೀತದೆ ಪೊಲೀಸ್ ಇದು ಅಂದ್ಬಿಟ್ಟು. ಎಲ್ಲಿ ನೋಡಿದ್ರು ಬ್ರೈಬ್. ಈಗ ಗಾಡಿ ಹಿಡಿತಾರೆ ಅನ್ಕೊಳ್ಳಿ, ₹100 ಕೊಟ್ರೆ ಬಿಟ್ಟು ಕಳಿಸ್ತಾರೆ. ತಪ್ಪು ನಮ್ದು ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಆಲ್ ದ ಪಬ್ಲಿಕ್ಸ್ ಆರ್ ಗುಡ್ ಅಂತ ಅಂದ್ಬಿಟ್ಟು. ನಮ್ ಕಡೆಯಿಂದ ತಪ್ಪಾಗ್ತಿದೆ, ನಾವು ಬ್ರೈಬ್ ಮಾಡ್ತಿದೀವಿ, ಅವ್ರು ತಗೊಳ್ತಿದ್ದಾರೆ. ಅದೇ ನಾವು ₹500 ಚಲನ್ ಕಟ್ಟಿದ್ರೆ ನಮ್ಗೆ ₹400 ಸೇವಿಂಗ್ಸ್, ಅವರಿಗೆ ₹100 ಲಾಭ ಅಲ್ವಾ? ವಿನ್ ವಿನ್ ಸಿಚುವೇಶನ್. ಬಟ್ ಸಮಾಜಕ್ಕೆ ಅದು ಹೊರೆ ಆಗ್ತಾ ಇದೆ. ಅಂಡ್ ಮತ್ತೆ ಇನ್ನೊಂದು ಏನಂದ್ರೆ ಸಂಪನ್ಮೂಲಗಳು ತುಂಬಾ ಕಮ್ಮಿ ಇರೋದು. ಈಗ ಅರೌಂಡ್ 154 ಪೊಲೀಸಸ್ ಇದ್ದಾರೆ 1 ಲ್ಯಾಕ್ಗೆ. ಇಟ್ಸ್ ವೆರಿ ಲೆಸ್ ಆಕ್ಚುಲಿ. ತುಂಬಾ ಕಷ್ಟ ಇಷ್ಟು ಕಮ್ಮಿ ಇದ್ದಾಗ ಹ್ಯಾಂಡ್ಲ್ ಮಾಡೋದು. ಮತ್ತೆ ಇನ್ನೊಂದು ಏನಂತಂದ್ರೆ ಪೊಲೀಸ್ ಫೋರ್ಸ್ ಅಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ 33% ಬಿಕಾಸ್ ರಿಸರ್ವೇಶನ್ ಇದೆ. ಬಟ್ ಓವರ್ ಆಲ್ ಇಂಡಿಯಾ ತಗೊಂಡ್ರೆ ವುಮನ್ ಕಮ್ಮಿನೇ ಇದ್ದಾರೆ. ಅಂಡ್ ಸಾರ್ವಜನಿಕರಲ್ಲಿ ನಂಬಿಕೆ ಅಂತೂ ಇಲ್ವೇ ಇಲ್ಲ ಪೊಲೀಸ್ ಮೇಲೆ. ಇದನ್ನ ನೀವು ಒಂದೊಂದು ಪಾಯಿಂಟ್ ಆಗಿ ಇಟ್ಕೊಂಡು ಯಾಕೆ ರಿಫಾರ್ಮ್ ಬೇಕು ಫಸ್ಟ್ಲಿ
ಕೊಲೋನಿಯಲ್ ಮೈಂಡ್ ಸೆಟ್ ಇದೆ, ಏನಿತ್ತು ಅಂತ ಬರೀರಿ. ನಾನು ಅಲ್ಲಿ ಇಂಟ್ರೊಡಕ್ಷನ್ ಬರೆಯುವಾಗ ಇಂಟ್ರೊಡಕ್ಷನ್ ಯಾರು ಅದನ್ನ ತಗೊಂಡಿರ್ತೀರಾ ಅವ್ರು ಜಸ್ಟ್ 1 or 2 ಲೈನ್ ಅಲ್ಲಿ ಬರೀಬಹುದು. ಇಂಟ್ರೊಡಕ್ಷನ್ ಯಾರು ಅನಕ್ಟೋಡೇಟ್ ಹಾಕಿದ್ರೆ ಇಲ್ಲಿ ಸ್ವಲ್ಪ ಡೀಟೇಲಿಂಗ್ ಎಕ್ಸ್ಪ್ಲೇಷನ್ ಕೊಡ್ಬೋದು. ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಕೂಡ ಯಾವ್ದಾದ್ರು ಒಂದು ಸಿನಿಮಾ ಆಕ್ಟರ್ಸ್ ಈಗ ಹೆಂಗೆ, ಈಗ ರೀಸೆಂಟ್ ಆಗಿ ಯಾವ್ದಾದ್ರು ಒಂದು ಕೇಸ್ ನಿಮಗೆ ಗೊತ್ತಿರೋದೆ ರಿಯಲ್ ಎಕ್ಸಾಂಪಲ್ ಹಾಕಿದ್ರು ಕೂಡ ಇಟ್ಸ್ ವೆಲ್ ಅಂಡ್ ಗುಡ್. ಮತ್ತೆ ಅಕೌಂಟಬಿಲಿಟಿ ಯಾಕಿಲ್ಲ, ರಿಸೋರ್ಸ್ ಕಮ್ಮಿ ಇದೆ, ಎಲ್ಲದಕ್ಕೂ ಕೂಡ ವಿತ್ ಫ್ಯಾಕ್ಟ್ಸ್ ನ ಹಾಕಿ. ನೀವು ಇದನ್ನ ಟಾಪಿಕ್ ಇಟ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ರಿಸರ್ಚ್ ಫಾರ್ 10-15 minutes ಸೊ ದಟ್ ಯು ವಿಲ್ ಗೆಟ್ ಕರೆಂಟ್ ಡೇಟಾ ಹಾಕಿದಾಗ ಏನಾಗುತ್ತೆ ಅಂದ್ರೆ, ಸೊ ನಿಮ್ಮ ಎಸ್ಸೆಗೆ ಒಂದು ಸ್ವಲ್ಪ ವೇಟೇಜ್ ಬರುತ್ತೆ. ವೇಟೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಎಸ್ಸೆ ಬರೆಯುವಾಗ ಲೇಮನ್ ಆಗಿ ಬರೆಯೋಕ್ಕಿಂತನೂ ವಿತ್ ಡೇಟಾ ಅಥವಾ ವಿತ್ ಪ್ರೂಫ್ ಆ ತರ ಏನಾದ್ರೂ ಬರೆದ್ರೆ ಎಸ್ಸೆಗೆ ಮಹತ್ವ ಜಾಸ್ತಿ ಆಗುತ್ತೆ. ದೆನ್ ಕಮ್ಸ್ ಸಮ್ ಕಮಿಟೀಸ್ ನ ಮೆನ್ಷನ್ ಮಾಡಬೇಕು. ಯಾವ ಕಮಿಟಿ ಪೊಲೀಸ್ ರಿಫಾರ್ಮ್ಸ್ಗೆ ಅಥವಾ ಕಮಿಷನ್ ಪೊಲೀಸ್ ರಿಫಾರ್ಮ್ಸ್ ಮೇಲೆ ಇದೆ. ಫಸ್ಟ್ ನ್ಯಾಷನಲ್ ಪೊಲೀಸ್ ಕಮಿಷನ್, ಇದ್ರ ಮೇಲೆ ಸ್ವಲ್ಪ ಬರೀರಿ. ಅದಾದ್ಮೇಲೆ ಈಗ ನೀವು ಮಲ್ಲಿಮಠ್ ಕಮಿಟಿ ಮತ್ತೆ ಸೆಕೆಂಡ್ ARC ಬಗ್ಗೆ ಲೈಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಡೆಯುತ್ತೆ. ಇವೆರಡಕ್ಕೆ 2 ಪಾಯಿಂಟ್. ಇದೆಲ್ಲ ಸೇರಿ ನಿಮ್ಗೆ ಒಂದು 60 to 70 ವರ್ಡ್ಸ್ ಅಲ್ಲಿ ಬರೆದ್ರು ಸಾಕು. ಕಮಿಟಿ ಮತ್ತೆ ಕಮಿಷನ್ಗಳ ಬಗ್ಗೆ ಏನೇನು ಪ್ರಾವಿಷನ್ಸ್ ಇದೆ ಈ ಕಮಿಷನ್ ಅಲ್ಲಿ ಅಥವಾ ಈ ಕಮಿಟಿಯಲ್ಲಿ ಅನ್ನೋದು ಸ್ವಲ್ಪ, ಅಂದ್ರೆ ಇದಿತ್ತು ಇನ್ನು ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಟ್ಟರು ಸಾಕಾಗುತ್ತೆ. ಸಿ ನೋಡಿ, ದಿಸ್ ಇಸ್ ಆಲ್ ಅಬೌಟ್ ದ ಔಟ್ಲುಕ್ ಆಫ್ ಪರ್ಟಿಕ್ಯುಲರ್ ಎಸ್ಸೆ. ಇನ್ನ ನೀವು ಡೀಟೇಲಿಂಗ್ ಆಗಿ ನೀವು ಸ್ವಲ್ಪ ವರ್ಕೌಟ್ ಮಾಡ್ಬೇಕಾಗತ್ತೆ. ಬಿಕಾಸ್ ನಿಮ್ಮ ಬರೆಯುವ ಶೈಲಿ ಎಲ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ನಾನು ನಿಮ್ಗೆ ಒಂದು PDF ಕೊಟ್ಬಿಟ್ಟು ನೋಡ್ಕೊಳ್ಳಿ ಅಂದ್ರೆ ಅದರಲ್ಲಿ ಜಸ್ಟ್ ಬಯಟ್ ಹೊಡೆದ್ಬಿಟ್ಟು ಬರೀತೀರಾ. ಬಟ್ ನಾನು ನಿಮ್ಗೊಂದು ಜಿಸ್ಟ್ ಕೊಟ್ಟಾಗ ನೀವು ಅದ್ರ ಮೇಲೆ ವರ್ಕ್ ಮಾಡ್ತೀರಾ. ಯು ಕ್ಯಾನ್ ರೈಟ್ ಯುವರ್ ಓನ್ ಎಸ್ಸೇಸ್. ದಿಸ್ ಇಸ್ ದ ವೇ ವಿ ಹ್ಯಾವ್ ಟು ಲರ್ನ್ ಟು ಜನರೇಟ್ ಗುಡ್ ಕಂಟೆಂಟ್ ಫಾರ್ ಪರ್ಟಿಕ್ಯುಲರ್ ಎಸ್ಸೆ. ದೆನ್ ಇದು ಇಂಪಾರ್ಟೆಂಟ್. ಇದು ನಾನು ಯಾಕೆ ಹಾಕಿದ್ದೀನಿ ಅಂದ್ರೆ 2006 ಅಲ್ಲಿ ಪ್ರಕಾಶ್ ಸಿಂಗ್ ಕೇಸ್ ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಯ್ತು. ಇದ್ರಲ್ಲಿ ಏನೇನು ಅವ್ರು ಹೇಳಿದ್ರು ಅಂದ್ರೆ, ರಾಜ್ಯ ಭದ್ರತಾ ಆಯೋಗವನ್ನು ಸ್ಥಾಪನೆ ಮಾಡ್ಬೇಕಂತ ಹೇಳಿದ್ರು, ಮತ್ತೆ ಪೊಲೀಸ್ ಸ್ಥಾಪನಾ ಮಂಡಳಿಯನ್ನು ಸ್ಥಾಪಿಸಬೇಕು ಅಂತ ಹೇಳಿದ್ರು, ಮತ್ತೆ ಪೊಲೀಸ್ ದೂರು ಪ್ರಕರಣ ರಚಿಸಬೇಕು ಅಂತ ಹೇಳಿದ್ರು, ಮತ್ತೆ ದೇ ಎಸ್ಟಾಬ್ಲಿಷ್ಡ್ ನ್ಯಾಷನಲ್ ಸೆಕ್ಯೂರಿಟಿ ಕಮಿಷನ್ ಎಟ್ ದ ಸೆಂಟರ್ ಅಂತ ಹೇಳಿದ್ರು, ಮತ್ತೆ ಇಂಪ್ಲಿಮೆಂಟ್ ದ ಟ್ರಾನ್ಸ್ಪರೆಂಟ್ ಅಪಾಯಿಂಟ್ಮೆಂಟ್ ಪ್ರೊಸೆಸ್. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚೆಗೆ ಕೆಲವು ಕಡೆ ಏನಾಗುತ್ತೆ ಅಂದ್ರೆ, ಕ್ಯಾಲಿಬರ್ ಇಲ್ಲದೆ ಇರೋರು, ಎಲಿಜಿಬಿಲಿಟಿ ಇಲ್ಲದೆ ಇರೋರು ಬರ್ತಾರೆ ಸಿಸ್ಟಮ್ಗೆ. ಅವರಿಂದ ನೀವೇನು ಸೇವೆನ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಹೂ ಹ್ಯಾಸ್ ಕ್ಯಾಲಿಬರ್ ಅಂಡ್ ಹೂ ಹ್ಯಾವ್ ಅ ಝೀಲ್ ಟು ವರ್ಕ್ ಫಾರ್ ಪಬ್ಲಿಕ್ ಅಂತವ್ರನ್ನ ತಗೊಂಡ್ರೆ ಏನೋ ಒಂದು ವರ್ಕ್ ಆಗುತ್ತೆ. ಬರೋ ಉದ್ದೇಶನೇ ತಪ್ಪಿದ್ದಾಗ ಇಲ್ಲಿ ನಾವು ಅವರು ನೆಟ್ಟು ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಅದು ನಮ್ಮ ತಪ್ಪಾಗುತ್ತೆ. ಯಾಕೆಂದ್ರೆ ಅಟ್ಲೀಸ್ಟ್ 50% ಆದ್ರೂ ನಿಮ್ ಹತ್ರ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇರಬೇಕು. ಇಲ್ಲ ಕಂಪ್ಲೀಟ್ ನನ್ನ ಲೈಫ್ ಸೆಟ್ಲೋ, ನನ್ನ ಫ್ಯಾಮಿಲಿ ಸೆಟ್ಲೋ, ನಾನು ಯಾಕಿನ್ ಕೇರ್ ಮಾಡ್ಲಿ ಅಂತ ಅಂದ್ರೆ ಇವತ್ತಿನಕ್ಕಿಂತ ವರ್ಸ್ಟ್ ಆಗೇ ಹೋಗುತ್ತೆ, ಕೊಲೋನಿಯಲ್ಗಿಂತ ವರ್ಸ್ಟ್ ಆಗಿ ಹೋಗುತ್ತೆ. ಅಟ್ಲೀಸ್ಟ್ ಅವಾಗ ಜನ ತಪ್ಪು ಮಾಡಕ್ಕೆ ಭಯ ಪಡ್ತಿದ್ರು, ಬಟ್ ಇವಾಗ ತಪ್ಪು ಮಾಡಕ್ ಭಯ ಇಲ್ಲ. ಯಾರೋ ಒಬ್ಬ ಸೆಲೆಬ್ರಿಟಿ ರಾಜಾರೋಷವಾಗಿ ಕೊಲೆ ಮಾಡ್ಬೋದು, ಇನ್ನೊಬ್ಬ ಸೆಲೆಬ್ರಿಟಿ ಅಥವಾ ಇನ್ನೊಬ್ಬ ರಾಜಕಾರಣಿ ಹೇಳ್ದೆ ಕೇಳ್ದೆ ಏನಂತಾರೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ಬೋದು. ಯಾಕಂತಂದ್ರೆ ಕಾನೂನು ನಮ್ ಕೈಲಿದೆ, ದುಡ್ಡು ನಮ್ ಕೈಲಿದೆ ಅನ್ನೋ ದುರಹಂಕಾರನೂ ಆಗಿರ್ಬೋದು. ಅದೆಲ್ಲ ಹೋಗ್ಬೇಕು ಅಂದ್ರೆ ಸಿವಿಲ್ ಸರ್ವೆಂಟ್, ಆಸ್ಪರೆಂಟ್ ಅಥವಾ ಸಿವಿಲ್ ಸರ್ವೆಂಟ್ ಆಗಿರುವಂತಹ ನಾವು, ನಮ್ಮ ಧ್ಯೇಯ ಸಮಾಜ ಸೇವೆ, ಸಮಾಜದ ಭದ್ರತೆಯನ್ನು ಕಾಪಾಡೋದು ಅಂತಾನೆ ಇರ್ಬೇಕು. ಅವಾಗ ಮಾತ್ರ ಇದೆಲ್ಲ ಸಾಧ್ಯ. ಇಲ್ಲ ನಾವು ಕೂಡ ಅವ್ರಂಗೆ ಇನ್ನೊಂದು 10-20 ವರ್ಷ 30 ವರ್ಷ ಕೆಲಸ ಮಾಡ್ತೀವಿ, ನಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಂತೀವಿ, ದೆನ್ ವಿ ವಿಲ್ ಲೀವ್ ದ ಜಾಬ್. ಸೊ ದಟ್ ಶುಡಂಟ್ ಹ್ಯಾಪನ್. ಅಟ್ಲೀಸ್ಟ್ ಒಬ್ಬ ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂತ ಆಸ್ಪೈರ್ ಮಾಡ್ತಿರೋ ನೀವೆಲ್ರೂ ಅಟ್ಲೀಸ್ಟ್ ದಟ್ ಮೈಂಡ್ ಸೆಟ್ ಇರಬೇಕು. ಅಂಡ್ ಡೈಮೆನ್ಷನ್ ಏನೇನು ರಿಫಾರ್ಮ್ಸ್ ಬರಬೇಕು, ರಚನಾತ್ಮಕ ಸುಧಾರಣೆಗಳು, ಮತ್ತೆ ಫಂಕ್ಷನಲ್ ಅಲ್ಲಿ ಸ್ಟ್ರಕ್ಚರಲ್ ಅಂದ್ರೆ ಇವಾಗ ಸಾಕಷ್ಟು ಇದಿದೆ, ಹೈರಾರ್ಕಿಗಳಿದೆ. ಮತ್ತೆ ಆ ಹೈರಾರ್ಕಿಗಳಲ್ಲಿ ಅದು ಕೂಡ ಪ್ರಾಪರ್ ಆಗಿ ಫಂಕ್ಷನ್ ಆಗ್ಬೇಕು ಅಂದ್ರೆ ಎಲ್ರಿಗೂ ಅವ್ರವ್ರದೇ ಆದಂತಹ ಕೆಲವು ಸ್ವಾತಂತ್ರ್ಯ ಕೊಡ್ಬೇಕು. ಪ್ರತಿ ಒಂದಕ್ಕೂ ಅಪ್ಪರ್ ಅಥಾರಿಟಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸೊ ಆ ತರ ಒಂದು ಸ್ಟ್ರಕ್ಚರಲ್ ಚೇಂಜ್ ಆಗ್ಬೇಕು. ಮತ್ತೆ ಫಂಕ್ಷನಲ್, ಆಸ್ ವಿ ಸೆಡ್, ಟ್ರಾನ್ಸ್ಪರೆನ್ಸಿ ಇರ್ಬೇಕು ಎಲ್ಲಾ ಕಡೆನೂ ಕೂಡ. ಪ್ರತಿಯೊಂದಕ್ಕೂ ಪರ್ಮಿಷನ್ ತಗೊಳ್ತಾ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ದೆನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್. ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಪ್ರತಿ ಎವ್ರಿ 5 years ಅಥವಾ 3 years ಒನ್ಸ್ ಅವರಿಗೆ ಪರ್ಟಿಕ್ಯುಲರ್ ಏನಂತಾರೆ ಟ್ರೈನಿಂಗ್ ಕೊಡೋದಾಗಿರ್ಬೋದು. ಯಾಕಂದ್ರೆ ಸಮಾಜ ಇವಾಲ್ವ್ ಆಗ್ತಾ ಹೋಗ್ತಿದೆ. ಸಮಾಜ ಇವಾಲ್ವ್ ಆಗ್ತಾ ಹೋಗ್ತಿದ್ದಂಗೆನೆ ಅಲ್ಲಿ ಕೆಲವು ಚೇಂಜಸ್ ಇರುತ್ತೆ. ಬಟ್
ಪೊಲೀಸ್ ಮೈಂಡ್ ಸೆಟ್ ಏನಿರುತ್ತೆ ಹಳೇದೇ ಇರುತ್ತೆ. ಅವರು ಸಮಯಕ್ಕೆ ತಕ್ಕಂಗೆ ಅವರು ಕೂಡ ರಿಫಾರ್ಮ್ ಆಗ್ತಾ ಇರಬೇಕು. ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಕೂಡ ವಿತ್ ಡಿಜಿಟಲ್ ಇದು ಟೆಕ್ನಾಲಜಿನ, ಸೈನ್ಸ್ ಅಂಡ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಬಹುದಾಗಿರಬಹುದು, ಅಥವಾ ಡಿಜಿಟಲ್ ಎರಾ ಇವಾಗ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಕೂಡ ರಿಫಾರ್ಮ್ ತರಬೇಕು. ಅಂಡ್ ಅಕೌಂಟಬಿಲಿಟಿ ಅಂಡ್ ಲೀಗಲ್ ರಿಫಾರ್ಮ್, ಕಾನೂನು ಮತ್ತು ಹೊಣೆಗಾರಿಕೆಗಳು. ಈಗ 200 ವರ್ಷದ ಹಿಂದಿಂದ ಲಾ ಅಂಡ್ ಆರ್ಡರ್ ಇಟ್ಕೊಂಡು ಇವತ್ತಿಗೂ ಅದನ್ನ ಫಾಲೋ ಮಾಡಿದ್ರೆ ದಟ್ಸ್ ನಾಟ್ ಪಾಸಿಬಲ್. ಎವ್ರಿ 20 years ಇಟ್ ಶುಡ್ ಚೇಂಜ್ ಲಾ ಅಂಡ್ ಆರ್ಡರ್. ಯಾಕೆಂದ್ರೆ ಒಂದ್ ಜನರೇಷನ್ ತಕ್ಕಂಗೆ ಅಲ್ಲಿ ಇದಾಗಬೇಕು. ಬಿಟ್ರೆ ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಅತ್ಯಾಚಾರ ಅಥವಾ ರೇಪ್ ಮಾಡಿದವರಿಗೆ ಹ್ಯಾಂಗ್ ಟಿಲ್ ಡೆತ್ ಕೊಡೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂತಂದ್ರೆ ಅದು ಹೀನಿಯಸ್ ಕ್ರೈಮ್. ಅದಕ್ಕೂ ಕೂಡ ಫರ್ಗಿವ್ ಮಾಡೋದು, ಪರ್ಡನ್ ಮಾಡೋದು, ಇಟ್ ಮೇ ಸೌಂಡ್ ರೂಡ್, ಏನಕ್ಕಪ್ಪ ಇವ್ರು ಹಿಂಗೆ ಹೇಳ್ತಿದ್ರೆ ಅಂತ ಅನ್ನಿಸ್ಬೋದು. ಬಟ್ ಹೀನಿಯಸ್ ಕ್ರೈಮ್ ಮಾಡಿದಾಗ ಅಲ್ಲೊಂದು ವಿಕ್ಟಿಮ್ ಅವಳು ಅನುಭವಿಸಿರೋ ನೋವು ಇವರಿಗೂ ಗೊತ್ತಾಗ್ಬೇಕಲ್ಲ. ಯಾಕಂದ್ರೆ ಚೇಂಜ್ ಅಂತೂ ಆಗೋದೇ ಇಲ್ಲ. ನಾವ್ ಅದು ಹೇಳೋದೆಲ್ಲ ಸುಳ್ಳು. 7 ವರ್ಷ ಕೊಟ್ರೆ ಚೇಂಜ್ ಆಗ್ತಾರೆ. ಒಂದ್ಸಲ ಕ್ರಿಮಿನಲ್, ಇಟ್ಸ್ ವೆರಿ ಹಾರ್ಡ್ ಟು ಚೇಂಜ್ ಹಿಸ್ ಮೈಂಡ್ ಸೆಟ್. ಅವರಿಗೆ ಬರಬೇಕು ನಾವು ಚೇಂಜ್ ಆಗ್ಬೇಕಂತ. ನಮ್ ಫೋರ್ಸ್ ಇಂದ ಯಾರು ಚೇಂಜ್ ಆಗೋದಿಲ್ಲ. ದೆನ್ ಕಮ್ಸ್ ಲಿಂಗ ಮತ್ತು ಮಾನವ ಹಕ್ಕುಗಳ ಸುಧಾರಣೆ. ಇವತ್ತಿಗೂ ಕೂಡ ಜೆಂಡರ್ ಇನ್ಇಕ್ವಾಲಿಟಿ ಇದೆ. ಮತ್ತೆ ಕೆಲವು ಕೆಳವರ್ಗದ ವಲ್ನರೇಬಲ್ ಸೊಸೈಟಿನ ಇನ್ನೂ ಕೂಡ ತುಚ್ಛವಾಗೇ ನೋಡ್ತಾರೆ. ಅಲ್ಲಿ ಯಾವತ್ತಿದ್ರೂ ಕೂಡ ಆ ಒಂದು ಏನಂತಾರೆ ಅಧಿಕಾರದ ದರ್ಪಣ ಅಲ್ಲಿ ಆ ಕೆಳವರ್ಗದ ಜನರ ಮೇಲೆ ತೋರಿಸೋದು ಇನ್ನೂ ಹೋಗಿಲ್ಲ. ಹಂಗಾಗಿ ಹ್ಯೂಮನ್ ರೈಟ್ಸ್ ರಿಫಾರ್ಮ್ ಆಗ್ಬೇಕು. ಅಲ್ಲೆಲ್ಲ ಯಾವ್ದಾದ್ರು ಕೃತ್ಯಗಳು ಅಮಾನವೀಯ ಅಂತ ಕನ್ಸಿದ್ರೆ ಅವರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಆ ತರದೆಲ್ಲವೂ ರಿಫಾರ್ಮ್ಸ್ ಪೊಲೀಸ್ ಇದ್ರಲ್ಲಿ ಬರಬೇಕು. ದೆನ್ ಇನ್ನೇನು, ಇದು ಕಮ್ಯುನಿಟಿ ಪೊಲೀಸಿಂಗ್. ಕಮ್ಯುನಿಟಿ ಪೊಲೀಸಿಂಗ್ ಅಂದ್ರೆ ಏನು ಅಂದ್ರೆ ಪಬ್ಲಿಕ್ ಮತ್ತೆ ಪೊಲೀಸ್ ಮಧ್ಯ ಇರುವಂತಹ ಬ್ರಿಡ್ಜ್ ನ ಒಂದು ಡಿವೈಡ್ ನ ಕ್ಲೋಸ್ ಮಾಡಿ ಬ್ರಿಡ್ಜ್ ನ ತರುವಂತಹದ್ದು. ಅದು ಏನು, ಅದ್ರದ್ದು ಮೇನ್ ಆಬ್ಜೆಕ್ಟಿವ್ ಇಲ್ಲಿ ಟ್ರಸ್ಟ್ ನ ಬಿಲ್ಡ್ ಮಾಡೋದು, ಮತ್ತೆ ಮ್ಯೂಚುವಲ್ ರೆಸ್ಪೆಕ್ಟ್ ಬಿಟ್ವೀನ್ ಪೊಲೀಸ್ ಅಂಡ್ ಸಿಟಿಜನ್. ಆಸ್ ಐ ಸೆಡ್ ದಟ್ ಭರವಸೆ ಅನ್ನೋದನ್ನ ತರಬೇಕು, ಭಯವನ್ನು ಹೋಗಲಾಡಿಸಿ. ಅದು ನೆಕ್ಸ್ಟ್. ಇನ್ನೊಂದು ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಮ್ಯುನಿಟಿ ಅವರು ಏನಾದ್ರೂ ಈಗ ಗಣೇಶದ್ದು ಇದು ಮೆರವಣಿಗೆ ಆಗಿರ್ಬೋದು, ಇನ್ನೊಂದ್ ಕಡೆ ಆ ಕಮ್ಯುನಿಟಿಯಲ್ಲಿರೋ ಜನನೇ ಶಾಂತಿ ಮತ್ತೆ ಸುವ್ಯವಸ್ಥೆಯನ್ನು ಕಾಪಾಡಕ್ಕೆ ಪೊಲೀಸರ ಜೊತೆ ಸ್ವಲ್ಪ ಹೆಲ್ಪ್ ಮಾಡುವಂತಹದ್ದು. ಮತ್ತೆ ಪೊಲೀಸರಂದ್ರೆ ಭಯ ಅನ್ನೋದನ್ನ ಹೋಗಿಸುವಂಥದ್ದು. ಇನ್ನೊಂದು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಲೋಕಲ್ ಸೇಫ್ಟಿ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಊರ್ ಕಡೆ ಎಲ್ಲ ಪೊಲೀಸರು ತುಂಬಾ ಕಮ್ಮಿ ಬರೋದು. ಯಾಕಂತಂದ್ರೆ ಊರ್ ಕಡೆ ಅಷ್ಟೊಂದು ಕ್ರೈಮ್ಸ್ಗಳು ಕಮ್ಮಿ ಇದೆ. ಬಿಕಾಸ್ ಯಾಕಂದ್ರೆ ಜನರು ಒಬ್ರಿಗೊಬ್ರಿಗೂ ನಂಬಿಕೆ ಒಂದಿದೆ. ಇನ್ನೂ ಒಂದು ಭಯ ಪಡ್ತಾರೆ. ಒಬ್ರು ಮನೆ ಕಳ್ತನ ಮಾಡ್ಬೇಕಂದ್ರೆ ಅಯ್ಯೋ ಪಕ್ಕದ ಮನೆಯವ್ರು ನೋಡ್ತಾರೇನೋ ಅಂದ್ಬಿಟ್ಟು ಆ ಒಂದನ್ನ ಎಲ್ಲಾ ಕಡೆಯನ್ನು ಆ ಕಮ್ಯುನಿಟಿ ಪೊಲೀಸಿಂಗ್ ಯೂಸ್ ಮಾಡಿಕೊಂಡು ಆ ಒಂದು ಭರವಸೆನ ತರೋದಕ್ಕೋಸ್ಕರ ಪಬ್ಲಿಕ್ ಮತ್ತೆ ಪೊಲೀಸು ಒಂದಾಗಬೇಕು. ಅದನ್ನು ಸ್ವಲ್ಪ ಮೆನ್ಷನ್ ಮಾಡಿ. ಮತ್ತೆ ಮಾಡೆಲ್ಸ್ ಇವಾಗ ಎಲ್ಲೆಲ್ಲಿ, ಫಾರ್ ಎಕ್ಸಾಂಪಲ್ ಕೆಲವು ಕಡೆ ತುಂಬಾ ಚೆನ್ನಾಗಿರೋ ಮಾಡೆಲ್ಸ್ ಬಂದಿದೆ. ಜನ ಮೈತ್ರಿ ಸುರಕ್ಷಾ ಪ್ರಾಜೆಕ್ಟ್ ಎಲ್ಲಿ, ಕೇರಳದಲ್ಲಿ. ಮತ್ತೆ ಮೈತ್ರಿ ಪ್ರಾಜೆಕ್ಟ್ ಆಂಧ್ರ ಪ್ರದೇಶ, ಫ್ರೆಂಡ್ಸ್ ಆಫ್ ಪೊಲೀಸ್ ತಮಿಳುನಾಡು, ಮೀರಾ ಪೈಬಿ ಮಣಿಪುರ್, ಡೆಲ್ಲಿ ಪೊಲೀಸ್ ಸಹಯೋಗ ಪ್ರೋಗ್ರಾಮ್. ಇವುಗಳನ್ನೆಲ್ಲ ಮೆನ್ಷನ್ ಮಾಡಿಬಿಟ್ಟು ವೇ ಫಾರ್ವರ್ಡ್ ಅಲ್ಲಿ ಎಲ್ಲಾ ಸ್ಟೇಟ್ಸು ಕೂಡ ಹೀಗೇನೆ ತಂದ್ರೆ, ಈ ತರ ಪ್ರೋಗ್ರಾಮ್ಸ್ ತಂದ್ರೆ ಎವ್ರಿ ಸ್ಟೇಟ್, ಅವಾಗ ಏನಾಗುತ್ತೆ ಅಂದ್ರೆ ಕಮ್ಯುನಿಟಿ ಪೊಲೀಸಿಂಗ್ ಅಂದ್ರೆ ಜನರಿಗೆ ಜನ ಹೆಲ್ಪ್ ಮಾಡ್ತಾರೆ. ಪೊಲೀಸ್ ಬರೋಕ್ಕಿಂತ ಮುಂಚೆ ಇಲ್ಲಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಅದು ಪೊಲೀಸರಿಗೂ ಬರ್ಡನ್ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಆ ತರ ತಪ್ಪುಗಳನ್ನ ಮಾಡಕ್ಕೂ ಕೂಡ ಅದು ಹಿಂಜರಿಕೆಯನ್ನ ಉಂಟು ಮಾಡುತ್ತೆ. ಸೊ ಇಲ್ಲಿ ಏನು ಅಂತ ಅಂದ್ರೆ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆಯೋ ಒಂದು ಸಮಾಜದ ಸೌಹಾರ್ದವನ್ನು ಕಾಪಾಡುವಲ್ಲಿ, ಆಸ್ ಅ ಪಬ್ಲಿಕ್ ಅಷ್ಟೇ ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಯಾಕೆಂದ್ರೆ ನಾವು ಸರಿಯಾಗಿದ್ರೆ ಅವ್ರಿಗೆ ಕೆಲಸ ಇರೋದಿಲ್ಲ. ನಾವು ತಪ್ಪು ಮಾಡಿದ್ರೆ ತಾನೇ ಅವ್ರು ನಮಗ್ ಬಂದು ಇಲ್ಲಿ ಶಿಕ್ಷೆ ಕೊಡೋದಾಗಿರ್ಬೋದು ಅಥವಾ ಇನ್ನೊಂದು ಮಾಡೋದಾಗಿರ್ಬಹುದು. ಮೊದಲು ನಾವು ಸರಿಯಾಗಬೇಕು, ನಂತರ ಸಮಾಜ ಸರಿಯಾಗುತ್ತೆ. ಸೊ ದಿಸ್ ಇಸ್ ವಾಟ್ ಇದು ರಿಫಾರ್ಮ್ದು ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅಂತಾನು ಕೊಟ್ಟಿದ್ದೀನಿ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅಂಡ್ ಮೇಜರ್ಲಿ ಏನಂತಂದ್ರೆ, ನೀವು ಸಿವಿಲ್ ಸರ್ವೆಂಟ್ ಆಗುವವರು ಮುಂದೆ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ಸೊ ದಟ್ ನಿಮ್ಮ ಎಸ್ಸೆ ಕೂಡ ಚೆನ್ನಾಗಿ ಬರುತ್ತೆ ಅಂಡ್ ನಿಮ್ಮ ಮೈಂಡ್ ಸೆಟ್ ಕೂಡ ಚೆನ್ನಾಗಿರುತ್ತೆ. ಎಥಿಕಲಿ ಕೂಡ ನೀವು ಒಳ್ಳೆ ರೀತಿಯ ಕೆಲಸನ ಮಾಡ್ತೀರಾ. ಚಾಲೆಂಜಸ್ ಇನ್ ಇಂಪ್ಲಿಮೆಂಟಿಂಗ್ ಪೊಲೀಸ್ ರಿಫಾರ್ಮ್. ಏನೇನ್ ಚಾಲೆಂಜಸ್ ಇದೆ? ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್. ಫಸ್ಟ್ ಆಫ್ ಆಲ್ ರಾಜಕೀಯದವರಿಗೆ ಅದನ್ನ ಸರಿ ಮಾಡೋದಿಲ್ಲ. ಸೆಕೆಂಡು ಅಡ್ಮಿನಿಸ್ಟ್ರೇಟಿವ್ ರೆಸಿಸ್ಟೆನ್ಸ್. ಯಾಕಂದ್ರೆ ಇವಾಗ ಓಲ್ಡ್ ಸ್ಕೂಲ್ ಥಾಟ್ ಅವ್ರು ಇರ್ತಾರೆ ಪೊಲೀಸ್ಗಳು. ಈಗ ಸಡನ್ ಆಗಿ ಅವರಿಗೆ ಆಡಳಿತದಲ್ಲಿ ಏನಾದ್ರು ಚೇಂಜ್ ತನ್ನಿ ರಿಫಾರ್ಮ್ ಮಾಡಿದ್ರೆ ಅವರು ಒಪ್ಕೊಳಕ್ ರೆಡಿ ಇರೋದಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಿಗೆ ಮನಿ, ನೋ ರಿಸೋರ್ಸ್, ಎಲ್ಲದಕ್ಕೂ ರಿಸೋರ್ಸ್ ಇಲ್ಲ ಅಂತಾರೆ. ಅದಾದ್ಮೇಲೆ ಟ್ರೈನಿಂಗ್ ಡಿಫಿಷಿಯನ್ಸಿ, ಅಂದ್ರೆ ತರಬೇತಿಗಳು. ಈಗ ಸಡನ್ ಆಗಿ 50 ವರ್ಷ ಆಗಿರುವಂತ ಪೊಲೀಸ್ ಅಧಿಕಾರಿಗೆ ಈ ತರ ಟ್ರೈನಿಂಗ್ ಕೊಡಿ ಅಥವಾ ಇಂಗ್ಲಿಷ್ ಅಲ್ಲಿ ಟ್ರೈನಿಂಗ್ ಕೊಡಿ ಅಂದ್ರೆ ಅವ್ರು ಆಲ್ರೆಡಿ 20 ವರ್ಷ
ಅವ್ರದೇ ಆದ ಲೋಕದಲ್ಲಿ ಅಥವಾ ಅವ್ರದೇ ಆದ ರೀತಿಯಲ್ಲಿ ಆಡಳಿತ ಮಾಡ್ತಾ ಇರ್ತಾರೆ. ಈಗ ಸಡನ್ ಆಗಿ ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಮತ್ತಿನ್ನೊಂದ್ರೆ ಅಸಮಾನ ಅನುಷ್ಠಾನ. ಇವಾಗ ಬೆಂಗಳೂರು ಒಂದ್ ಕಡೆ ನಾವು ಏನೋ ಮಾಡ್ಬಿಡ್ಬಹುದು, ಬಟ್ ಅದೇ ನಮ್ಮ ಹಾಸನಲ್ಲಿ, ಚಿಕ್ಕಮಂಗ್ಳೂರಲ್ಲಿ, ಕೂರ್ಗಲ್ಲಿ ಇದನ್ನ ಮಾಡಕ್ ಕಷ್ಟ ಆಗ್ಬಹುದು, ಅಥವಾ ನಾರ್ತ್ ಕರ್ನಾಟಕದಲ್ಲಿ. ಸೊ ಯಾಕಂದ್ರೆ ಎಲ್ಲರೂ ಆ ಒಂದು ಚೇಂಜಸ್ಗೆ ರೆಡಿ ಇರೋದಿಲ್ಲ. ಅಟ್ಲೀಸ್ಟ್ ಇಲ್ಲಿ ತನಕ ಆಗಿಲ್ಲ ಅಂದ್ರೆ ಇನ್ ಮುಂದೆ ಹೊಸ ರೆಕ್ರೂಟ್ಮೆಂಟಿಗೆ ಚೇಂಜಸ್ ಮಾಡ್ಬೋದಲ್ಲ. ಸೊ ದಟ್ ಇಫ್ ನಾಟ್ ಟುಡೇ, ಟುಮಾರೋ ಎಲ್ಲವೂ ಸರಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಥವಾ ಹೋಪ್ಸ್ ಇರುತ್ತಲ್ವಾ. ಈ ತರ ಒಂದು ಎಮೋಷನಲ್ ಟಚ್ ಕೊಟ್ಬಿಟ್ಟು ನೀವೇನಾದ್ರೂ ಎಸ್ಸೆಗಳನ್ನ ಬರೆದ್ರೆ ಇಟ್ ವಿಲ್ ರಿಯಲಿ ಅವರಿಗೆ ಇವ್ಯಾಲ್ಯೂಯೇಟ್ ಮಾಡೋರಿಗೆ ತುಂಬಾ ಒಂದು ಎಮೋಷನಲ್ ಕನೆಕ್ಟ್ ಆಗ್ಬಿಡುತ್ತೆ. ಸೊ ದಟ್ ಯು ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್. ಅಂಡ್ ಒನ್ ಮೋರ್ ಥಿಂಗ್, ನಾನು ಯಾವಾಗ್ಲೂ ಹೇಳ್ತೀನಿ, ಎಸ್ಸೆ ಅನ್ನೋದು ನಿಮ್ಮ ವ್ಯಕ್ತಿತ್ವನ್ನ ತೋರಿಸುತ್ತೆ. ವಾಟ್ ಎವರ್ ಯು ಆರ್, ಹೂ ಯು ಆರ್ ಅನ್ನೋದನ್ನ. ಈಗ ನಾನೇನೇ ಎಸ್ಸೆಗಳು ಬರೆದ್ರು ಮೋಸ್ಟ್ಲಿ ಸಮ್ ವಾಟ್ ಫೆಮಿನಿಸ್ಟ್ ಇದು ಬಂದ್ಬಿಡುತ್ತೆ ಅನ್ಸುತ್ತೆ. ಹಾಗೆ ನೀವೇನಾದ್ರೂ ಎಸ್ಸೆಗಳನ್ನ ಬರೆದಾಗ ನಿಮ್ಗೆ ಸೊಸೈಟಿದು ಎಷ್ಟ್ರ ಮಟ್ಟಿಗೆ ನೀವು ಸೊಸೈಟಿಗೆ ನಿಮ್ಮನ್ನ ಅರ್ಪಿಸ್ಕೊಂಡು ಸೇವೆ ಮಾಡ್ತೀರಾ, ಅಥವಾ ನೀವು ಫೇಕಾ ಅನ್ನೋದು ಎಲ್ಲವೂ ಕೂಡ ಎಸ್ಸೆ ಮತ್ತೆ ಯಾರಾದ್ರೂ ಮೇನ್ಸ್ ಬರೆಯೋರಿದ್ರೆ KPSC ಅಥವಾ UPSC, ನಮ್ಮ ಎಥಿಕ್ಸ್ ಪೇಪರ್, ದೀಸ್ 2 ಪೇಪರ್ಸ್ ಡಿಸೈಡ್ ವಾಟ್ ವಿ ಆರ್. ಬೇರೆ ಕಡೆ GS ಎಲ್ಲ ನಾವು ನಮ್ಮ ತನನ ಹೈಡ್ ಮಾಡ್ಬೋದು, ಬಟ್ ಎಸ್ಸೆ ಮತ್ತೆ ಎಥಿಕ್ಸ್ ಅಲ್ಲಿ ವಿ ಕಾಂಟ್ ಹೈಡ್ ಅವರ್ ಏನಂತಾರೆ, ನಮ್ಮ ಪರ್ಸನಾಲಿಟಿನ ಹೈಡ್ ಮಾಡೋಕ್ಕಾಗಲ್ಲ. ಸೊ ಶೋ ವಾಟ್ ಯು ಆರ್. ನಿಮ್ಮ ಒಳ್ಳೆತನ ಎಸ್ಸೆಗಳಲ್ಲಿ ಬರಲಿ. ವೇ ಫಾರ್ವರ್ಡ್ ಏನ್ ಬರಿಬಹುದು ಅಂದ್ರೆ, ಕಾಂಪ್ರಹೆನ್ಷನ್ ನ್ಯಾಷನಲ್ ಪೊಲೀಸ್ ಆಕ್ಟ್ ನ ತರಬಹುದು, ಅಥವಾ ಕ್ರಿಯಾತ್ಮಕ ಸ್ವಾಯತ್ತತೆಯನ್ನು ಖಚಿತಪಡಿಸಿಕೊಳ್ಳಬಹುದು, ಅಥವಾ ಮಾನವ ಸಂಪನ್ಮೂಲಗಳಲ್ಲಿ ಹೂಡಿಕೆ ಮಾಡಬಹುದು, ಮತ್ತೆ ಅಥವಾ ಪ್ರಮೋಟ್ ಎಥಿಕ್ಸ್ ಅಂಡ್ ಹ್ಯೂಮನ್ ರೈಟ್ಸ್, ಮತ್ತೆ ಪಬ್ಲಿಕ್ ಅವೇರ್ನೆಸ್ ಆಸ್ ವಿ ಸೆಡ್. ಇಷ್ಟೆಲ್ಲ ನಿಮ್ಗೆ 600 ವರ್ಡ್ ಅಲ್ಲಿ ಬರೆಯೋಕ್ ಕಷ್ಟ ಆಗುತ್ತೆ, ಬಟ್ ಟ್ರೈ ಟು ರೆಡ್ಯೂಸ್ ಕಂಟೆಂಟ್ನ ಸ್ವಲ್ಪ ಕಮ್ಮಿ ಮಾಡಿ. ಬಟ್ ಯಾರು KPSC ಪ್ರಿಪೇರ್ ಆಗ್ತಿದ್ದೀರಾ, ದೇ ಕ್ಯಾನ್ ಯೂಸ್ ಇಟ್ ಫಾರ್ 1200 ವರ್ಡ್ಸ್ ಬ್ಯೂಟಿಫುಲ್ ಆಗಿ ಎಸ್ಸೆನ ಬರಿಬೋದು. ಫೈನಲಿ ಕನ್ಕ್ಲೂಷನ್ ಅಲ್ಲಿ ಏನಂದ್ರೆ, ಮಾಡರ್ನೈಸೇಷನ್, ಟ್ರಾನ್ಸ್ಪರೆನ್ಸಿ, ಸಿಟಿಜನ್ ಪಾರ್ಟಿಸಿಪೇಷನ್, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಪೊಲೀಸ್ ಫೋರ್ಸ್ನ ಸರ್ವಿಸ್ ಆಗಿ ಬದಲಾಯಿಸಿ, ರಕ್ಷಕರಾಗಿ ನಮ್ಮನ್ನ, ಅಂದ್ರೆ ಪೊಲೀಸ್ನ ರಕ್ಷಕರಾಗಿ, ಪೊಲೀಸ್ ಅಂದ್ರೆ ಭಯವಲ್ಲ ಭರವಸೆ ಅಂತ ಪ್ರೂವ್ ಮಾಡ್ಕೊಳ್ಳಿ. ಅದನ್ನ ನಮ್ಮ ಜನರಿಗೆ, ನಾವೊಂದು ಪಬ್ಲಿಕ್ಗೆ ನಾವು ನಿಮ್ಮನ್ನ ಕಾಯ್ತೀವಿ ಅನ್ನೋ ಒಂದು ಟ್ರಸ್ಟ್ನ ಬಿಲ್ಡ್ ಮಾಡಿದ್ರೆ, ನಮ್ಮ ಕಮ್ಯುನಿಟಿ ಮತ್ತೆ ಪೊಲೀಸ್ ಎರಡೂ ಸೇರಿ ನಾವು ಗಾಂಧಿ ಕಂಡಂತಹ ಭಾರತವನ್ನು ನಿರ್ಮಿಸುವುದಕ್ಕೆ ಶ್ರಮ ಪಡುವುದರಲ್ಲಿ, ಅಂದ್ರೆ ಶ್ರಮ ಪಡಬಹುದು ಅಥವಾ ನಿರ್ಮಿಸಬಹುದು ಅಂತ ಎಂಡ್ ಮಾಡಿದ್ರೆ ಗಾಂಧಿವಾದನು ತಂದು ಹಾಕ್ದಂಗಾಗತ್ತೆ. ಅಂಡ್ ಎನಿ ಎಸ್ಸೆಗಳಲ್ಲಿ ಗಾಂಧಿವಾದ ತಂದ್ರೆ ಯಾವ ಇವ್ಯಾಲ್ಯೂಯೇಟರ್ ಕೂಡ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಡದೆ ಹೋಗಕ್ಕಾಗೋದಿಲ್ಲ. ಬಿಕಾಸ್ ಗಾಂಧಿ ಅನ್ನೋದು ಅದೊಂದು ಆ ಥರ ಪರ್ಸ್ನಾಲಿಟಿ. ಸೊ ಎಲ್ಲಿ ಬೇಕಿರೋ ನೀವು ಯೂಸ್ ಮಾಡ್ಕೊಬೋದು ಗಾಂಧಿವಾದವನ್ನು. ಸೊ ಜಾಸ್ತಿ ಆಗೋಯ್ತು ಫಿಲಾಸಫಿ. ಓಕೆ, ದಟ್ಸ್ ಆಲ್ ಫಾರ್ ದ ಡೇ. ಅಂಡ್ ಹೋಪ್ ನಿಮಗೆ ಈ ಎಸ್ಸೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆದರೆ ಪಾಪ PC ಮತ್ತು PSI ಯಾರು ನಿಮ್ಮ ಫ್ರೆಂಡ್ಸ್ ಓದ್ತಿದ್ದಾರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.